ಹೀಗೆ ತಲೆಯ ಮೇಲೆ ದೊಡ್ಡ ಸೈಜುಗಲ್ಲು ಎತ್ತಿ ಹಾಕಿ ಯುವಕನ ಬರ್ಬರ ಕೊಲೆ. ತಲೆ ನಜ್ಜುಗುಜ್ಜು, ರಕ್ತಮಯ. ತನಿಖೆ ನಡೆಸ್ತಿರೋ ಪೊಲೀಸರು. ಅಂದಹಾಗೆ ಈ ಘಟನೆ ನಡೆದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ರೈಲ್ವೆ ನಿಲ್ದಾಣದ ಸಮೀಪ ನಡೆದ ಈ ಕೃತ್ಯದಿಂದ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಕೊಲೆಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಪ್ರಕರಣ ದಾಖಲಿಸಿಕೊಂಡಿರುವ ನಗರ ಠಾಣೆ ಪೊಲೀಸರು ಆರೋಪಿಗಳ ಪತ್ತೆಗೆ ತನಿಖೆ ಆರಂಭಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ರೈಲ್ವೆ ಸ್ಟೇಷನ್ ಸಮೀಪ ಇಂದು ಬೆಳಗ್ಗೆ ಯುವಕನ ಶವ ಪತ್ತೆಯಾಗಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿತು. ಮೃತನನ್ನ ಟಿಜಿ ಟ್ಯಾಂಕ್ ರಸ್ತೆ ನಿವಾಸಿ ಇಸ್ಮಾಯಿಲ್ ಪಾಷಾ ಅಲಿಯಾಸ್ ಹಬೀಬ್ ಎಂದು ಗುರುತಿಸಲಾಗಿದೆ. ಹಿಂಬದಿಯಿಂದ ತಲೆಯ ಮೇಲೆ ದೊಡ್ಡ ಕಲ್ಲು ಎತ್ತಿ ಹಾಕಿ ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. ನನ್ನ ಹೆಸರು ಕಾಜಾ ಉಸ್ಮಾನ್ ಅಂತ. ನೈಟು 8:30 ಮನೆಗೆ ಬಂದಿದ್ದ. ನೈಟ್ 8:30 ಮನೆಗೆ ಬಂದು ಅಮ್ಮ ಹತ್ರ 100 ರೂಪಾಯಿ ಕಾಸನ್ನು ಇಸ್ಕೊಂಡು ಆಚೆ ಹೋದ ಅಷ್ಟೇ. ಮತ್ತು ನೈಟ್ 1:30 ಪೊಲೀಸವ್ರು ಫೋನ್ ಮಾಡಿದ್ರು, ಈ ಥರ ಆಗಿದೆ ಅಂತ. ಬಂದು ನೋಡಿದ್ರೆ ಕಲ್ಲಲ್ಲಿ ಚೆಚ್ಚಿ ಹೊಡೆದವ್ರೆ, ಕೈಯೆಲ್ಲ ತಿರ್ಸ್ಬಿಟ್ಟವ್ರೆ. ಅವ್ನು ಜಾಸ್ತಿ ಇರ್ತಾ ಇದ್ದಿದ್ದೆ ಮಂಜುನಾಥ ಬಾರ್ ಹತ್ರ. ಅಲ್ಲಿ ಯಾರೋ ಏನೋ ಮಾಡಿ ನೋಡಿಕೊಂಡು ಮಾಡಿದ್ದಾರೆ. ಅದು ಅವ್ರದ್ದು ಇಸ್ಮಾಯಿಲ್ ಅಂತ, ಪೈಂಟ್ ಕೆಲಸ ಮಾಡ್ತಾಯಿದ್ದ. 27 ವರ್ಷ ವಯಸ್ಸು. ಈ ಗಂಗಂಗುಡಿ ರಸ್ತೆ, ವಾರ್ಡ್ ನಂಬರ್ 9 ಪೈಂಟ್ ಕೆಲಸ ಮಾಡ್ತಾಯಿದ್ದ. ನೈಟು ಅದೇ ಅಲ್ಲಿ ಎಣ್ಣೆ ಹೊಡೆಯೋಕ್ಕೆ ಹೋಗಿದ್ದಾರೆ. ಜೊತೇಲಿ ಯಾರೋ 4-5 ಜನ ಸೇರ್ಕೊಂಡೇನೋ ಮೋಸ್ಟ್ಲಿ ಕರ್ಕೊಂಬಂದು ಇಲ್ಲಿ ಈ ಥರ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಆ ಥರ ಏನು ನಮ್ಮ ಮನೆ ಕಡೆ ಆ ಥರ ಜಗಳ ಏನು ಯಾರು ನಮ್ಗೆ ಆ ಥರ ಗೊತ್ತಿರೋರಿಲ್ಲ. ಅವ್ನು ಆ ಥರ ಮನೆ ಹತ್ರನೂ ಮಾಡ್ತಾ ಇರಲಿಲ್ಲ. ಎಲ್ಲೋ ಬಾರ್ ಹತ್ರ ಏನೋ ಆಗಿದೆ. ಬಾರ್ನಿಂದ ಈ ಕಡೆ ಕರ್ಕೊಂಬಂದು ಈ ಥರ ಮಾಡಿದ್ದಾರೆ. ಮದುವೆ ಆಗಿಲ್ಲ ಇನ್ನು, 27 ವರ್ಷ ಇನ್ನು ಅವ್ರಿಗೆ. ಅನುಮಾನ ಅಂತೂ ಯಾರೂ ಇಲ್ಲ ಸರ್, ನಾವು ನೋಡ್ದಂಗೆ. ಅಂದರೆ ಅವನ ಜೊತೆಯಲ್ಲಿ ಎಣ್ಣೆ ಹೊಡೆಯೋರು ಜಾಸ್ತಿ ಜನ ಇದ್ದರು. ಯಾರು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಚೆಚ್ಚಿ ಸಾಯಿಸಿದ ಸರ್. ಹೌದೌದು, ಅವನು ಜಾಸ್ತಿ ಇರ್ತಾ ಇದ್ದಿದ್ದೆ ಮಂಜುನಾಥ ಬಾರ್ ಹತ್ರ. ಆ ಬಾರ್ ಹತ್ರ ಹೋಗಿದ್ದಿದ್ರೆ ಏನೋ ಒಂದು ಸ್ವಲ್ಪ ಕುರು ಸಿಗ್ಬೋದು. ಅಂದರೆ ಈ ಥರ ಮಾಡಿರೋರಿಗೆ ನಾನು ಬಿಡಬಾರ್ದು, ಅವ್ರಿಗೆ ಫಸ್ಟು ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಕಾಜಾ ಉಸ್ಮಾನ್ ಅಂತ. ಲಾಸ್ಟ್ ಅವನು ಒಬ್ಬನೇ ಇದ್ದಿದ್ದು ತಮ್ಮ. ಅಮ್ಮ ಇನ್ನು ಮನೆಗೂ ಗೊತ್ತಿರಲಿಲ್ಲ. ಇಲ್ಲ ನಿನ್ನೆ 50 ರೂಪಾಯಿ ಬೆಳಗ್ಗೆ ಕೊಟ್ಬಿಟ್ಟು ಬಂದಿದ್ದಲ್ಲ. ಕೊಟ್ಬಿಟ್ಟು ಕೆಲ್ಸಕ್ಕೂ ಹೋಗೋರು ನಾನು ಮಾತಾಡ್ಸ್ಕೊಂಡು ಹೋದೆ. 8:30 ಮನೆಗೆ ಬಂದಿದ್ದಾರೆ ಬಿಡು ಅಂದ್ಬಿಟ್ಟು, ನಾನು ಮನೇಲಿ ಪಕ್ಕದಲ್ಲೇ ಇರೋದು. ಮನೇಲಿದ್ದ ಮನೆಗೆ ಬಂದಿದ್ದ ಸರ್. ಮನೆಗೆ ಬಂದಿದ್ದ. ನಾನು ಮನೇಲಿ ಊಟ ಮಾಡಿ ಮಲಗಿರ್ತಾನೆ ಬಿಡು ಅಂದ್ಬಿಟ್ಟು ನಾನು ನನ್ನ ಪಾಡಿಗೆ ಮಕ್ಳ ಜೊತೆ ನಾನು ಊಟ ಮಾಡಿ ಮಲಗಿದ್ದೆ. ಆಮೇಲೆ ಅಮ್ಮ ಹೇಳ್ತಾರೆ ಬಂದೇ ಇಲ್ಲ ಅವನು ಅಂತ. ಆಮೇಲೆ 1:30 ಪೊಲೀಸವ್ರು ಫೋನ್ ಮಾಡಿದ್ದಾರೆ, ಈ ಥರ ಆಗಿದೆ ಅಂತ. 8:30 8:45 ಅವ್ರ ಮನೇಲಿದ್ದ ಅಷ್ಟೇ. ಆಮೇಲೆ ಆಚೆ ಹೋಗಿದ್ದೆ ಅಷ್ಟೇ. ಅವನು ಮನೇಲಿ ಏನು ಹೇಳಿಲ್ಲ. ಅವ್ನಿಗೆ ಗೊತ್ತು ಅವ್ನು ಬಾರ್ಗೆ ಹೋಗ್ತಾನೆ ಅಂತ ಗೊತ್ತು ಅಮ್ಮಗೆ. ಅದಕ್ಕೆ ಕುಡಿದು 9 ಗಂಟೆ 10 ಗಂಟೆ ಒಳಗಡೆ ಬಂದ್ಬಿಡೋದು ಅವನು. 10 ಗಂಟೆ ಆದರೂ ಬಂದಿಲ್ಲ ಇವತ್ತು ನೈಟು. ಬರ್ತಾನೆ ಬಿಡು ಅಂದ್ಬಿಟ್ಟು ನಾವು ಅಂದ್ಕೊಂಡು ಇದು ಮಾಡಿದ್ದು. ನೋಡಿದ್ರೆ ಈ ಥರ ಬಿದ್ದವನೇ. ಏನು ಮಾಡಬೇಕು ನಮಗೆ ಇದು ಮಾಡೋಕ್ಕಾಗ್ತಾಯಿಲ್ಲ. ಇನ್ನು ಮಾಹಿತಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದು ಸ್ಥಳದಲ್ಲಿದ್ದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ದಾರೆ. ಇನ್ನು ಮೃತ ಹಬೀಬ್ ಪೈಂಟರ್ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದ್ದು ಮದ್ಯದ ಚಟ ಹೊಂದಿದ್ದ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಘಟನೆಗೆ ಮುನ್ನ ರಾತ್ರಿ ತಾಯಿಯಿಂದ ಹಣ ಪಡೆದು ಮನೆಯಿಂದ ಹೊರಟಿದ್ದ ಆತ ಬೆಳಗ್ಗೆ ಶವವಾಗಿ ಪತ್ತೆಯಾಗಿದ್ದಾನೆ. ಇನ್ನು ಯಾರು ಕೊಲೆ ಮಾಡಿದ್ರು, ಯಾಕೆ ಕೊಲೆ ಮಾಡಿದ್ರು, ಡ್ರಿಂಕ್ಸ್ ಜೊತೆಗಾರರೇ ಕೊಲೆ ಮಾಡಿದ್ರಾ ಅನ್ನೋ ಕುರಿತು ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಇದನ್ನ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ನಮಗೆ ಒಂದು ಡೆಡ್ ಬಾಡಿ ಸಿಕ್ಕಿತ್ತು. ರಾತ್ರಿ ಮಾಹಿತಿ ಪ್ರಕಾರ ಯಾರಾದರೂ ಮರ್ಡರ್ ಮಾಡಿಕೊಂಡು ಈ ಥರ ಹೋಗಿದ್ದಾರೆ, ಈ ಥರ ಮಾಹಿತಿ ಇತ್ತು. ನಾವು ಎಲ್ಲ ಅಲ್ಲಿ ಹೋಗಿ ಸ್ಪಾಟ್ ವಿಸಿಟ್ ಮಾಡಿದಾಗ ಅಲ್ಲಿ ಒಬ್ಬರು
ಹಬೀಬ್ ಪಾಷಾ 28 ಇಯರ್ಸ್, ರೆಸಿಡೆಂಟ್ ಆಫ್ TG ಟ್ಯಾಂಕ್ ರೋಡ್ ಚಿಕ್ಕಬಳ್ಳಾಪುರ. ಅವರು ಪೇಂಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವ್ರದ್ದು ಬಾಡಿ ಇತ್ತು ಅಲ್ಲಿ. ಮತ್ತು ತಲೆ ಮೇಲೆ ಹೆಡ್ ಇಂಜರಿ ಆಗಿದೆ. ಆ ಹೆಡ್ ಇಂಜರಿ ಕಾರಣ ಬಗ್ಗೆ ತುಂಬ ಬ್ಲಡ್ಲೆಸ್ ಕಾರಣ ಬಗ್ಗೆ ಅವರದ್ದು ಡೆತ್ ಆಗಿದೆ. ಈ ಥರ ಪ್ರೈಮಾ ಫೇಸಿ ಅನಿಸುತ್ತೆ ನಮಗೆ ಸ್ಪಾಟ್ ನೋಡಿದಾಗ. ಇವರ ಫ್ಯಾಮಿಲಿ ಮೆಂಬರ್ಸ್ ಕೇಳಿದಾಗ ಇವರು ಅಣ್ಣ ತಮ್ಮಂದು ಹೇಳ್ತಾ ಇದ್ರು ಇವರು ಪೇಂಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ರೆಗ್ಯುಲರ್ ಆಗಿ ಡ್ರಿಂಕ್ ಕೂಡ ಮಾಡ್ತಾರೆ. ಯಾರು ಈ ಥರ ಮಾಡಿದ್ದಾರೆ ಅಥವಾ ಏನಿದೆಯಾ ಅವರು ಸರಿಯಾಗಿ ಈ ಥರ ನಮಗೆ ಕ್ಲಿಯರಾಗಿ ಏನು ಅನುಮಾನ ಇದೆ ಅದು ಹೇಳಿಲ್ಲ. ಅವ್ರದ್ದು ಕೂಡ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅವರಿಂದ ಕೂಡ. ಈ ವಿಷಯ ಬಗ್ಗೆ ನಾವು ಸ್ಪೆಷಲ್ ತಂಡದ್ದು ರಚನೆ ಮಾಡಿ ಆರೋಪಿಗೆ ಬೇಗ ಪತ್ತೆ ಮಾಡಬೇಕು ಅದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಕೇಸ್ಗೆ ಬೇಗ ನಾವು ಸಾಲ್ವ್ ಮಾಡ್ತೀವಿ. ಇದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಒಂದು ಕಚ್ಚಾ ರೋಡ್ ಇದೆ. ಆ ರೋಡಲ್ಲಿ ಇವರದ್ದು ಬಾಡಿ ಸಿಕ್ಕಿತ್ತು. ಬಾಡಿ ಪಕ್ಕದಲ್ಲಿ ಒಂದು ದೊಡ್ಡದು ಕಲ್ಲು ಕೂಡ ಇತ್ತು. ಕಲ್ಲು ಮೇಲೆ ಕೂಡ ಬ್ಲಡ್ ಮಾರ್ಕ್ಸ್ ಇದೆ. ಸೊ ಡೆಫಿನೆಟ್ಲಿ ಆ ಕಲ್ಲಿಗೆ ಯೂಸ್ ಮಾಡಿ ಇವರು ತಲೆಗೆ ಹೊಡೆದಿದ್ದಾರೆ. ಆ ಬ್ಲಡ್ ಲಾಸ್ ಕೂಡ ತುಂಬ ಜಾಸ್ತಿ ಆಗಿತ್ತು. ಸ್ಪಾಟಲ್ಲಿ ಅವರದ್ದು ಡೆತ್ ಆಗಿದೆ. ಸೊ ಇದು ಎಲ್ಲ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ಆಮೇಲೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಕೂಡ ಎಲ್ಲ ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ್ದಾರೆ. ಸೊ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಇದನ್ನು ಬೇಗ ಸಾಲ್ವ್ ಮಾಡ್ತೀವಿ. ಈಗ ಸಿನ್ಸ್ ನಾವು ಅನ್ನೋನ್ ಆರೋಪಿ ಮೇಲೆ ಮಾಡಿದ್ದೀವಿ, ಫಸ್ಟ್ ನಾವು ಚೆಕ್ ಮಾಡ್ತಾ ಇದ್ದೀವಿ ಇವರು ಲಾಸ್ಟ್ ಯಾರ ಜೊತೆ ಇವರಿಗೆ ನೋಡಿದ್ದಾರೆ ಜನ ಅಥವಾ ಇವ್ರ ಫ್ರೆಂಡ್ಸ್ ಯಾರು ಇದ್ದಾರೆ, ಯಾರ ಜೊತೆ ಓಡಾಡ್ತಾರೆ, ಅದು ಎಲ್ಲ ಚೆಕ್ ಮಾಡಿಕೊಂಡು ಆರೋಪಿ ಯಾವಾಗ ಪತ್ತೆ ಆಗುತ್ತೆ ಆಮೇಲೆ ನಮಗೆ ಕ್ಲಿಯರ್ ಆಗಿ ಮೋಟಿವ್ ಗೊತ್ತಾಗುತ್ತೆ. ಘಟನೆಯ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ನಗರದ ಬಾರ್ಗಳು ಹಾಗೂ ನಗರದ ರಸ್ತೆಗಳ ಸಿಸಿಟಿವಿಗಳ ಪರಿಶೀಲನೆ ನಡೆಸಿದ್ದಾರೆ. ಸಿಸಿಟಿವಿಯಲ್ಲಿ ಸ್ನೇಹಿತನ ಜೊತೆ ಅಂಗಡಿಯೊಂದರಲ್ಲಿ ಜಾಲಿಯಾಗಿ ಸಿಗರೇಟ್ ಸೇದುತ್ತಿರೋ ದೃಶ್ಯ ಸೆರೆಯಾಗಿದೆ. ಇದರಿಂದ ಆ ಸ್ನೇಹಿತ ಯಾರು ಅಂತ ಪೊಲೀಸರು ಆತನ ಹುಡುಕಾಟಕ್ಕೆ ಮುಂದಾಗಿದ್ದಾರೆ. ಇನ್ನು ಹತ್ಯೆಗೆ ವೈಯಕ್ತಿಕ ದ್ವೇಷ, ಹಣಕಾಸಿನ ವಿಚಾರ ಅಥವಾ ಬೇರೆ ಯಾವುದೇ ಕಾರಣವಿದೆಯೇ ಎಂಬ ಎಲ್ಲ ಆಯಾಮಗಳಲ್ಲೂ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.